ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಧೈರ್ಯದಿಂದ ಜೀವಿಸಬೇಕಾದರೆ ದೇವರ ವಾಗ್ದಾನಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು. ಆ ವಾಗ್ದಾನಗಳಲ್ಲಿ ನಾವು ನಂಬಿಕೆ ಇಡೋದಾದರೆ ಸೈತಾನನು ಎಷ್ಟೇ ಭಯಗಳನ್ನು ತಂದ್ರೂ ಸಹ ಆ ವಾಗ್ದಾನ ಹಿಡಿದುಕೊಂಡು ನಾವು ಸೈತಾನನಿಗೆ ಹೇಳಿ, ಈಗೋ ದೇವರು ನನಗೆ ಈ ವಾಗ್ದಾನ ಮಾಡಿದ್ದಾರೆ, ಜೀವಿತದಲ್ಲೇ ನಿನಗೆ ಉದ್ಯೋಗ ಸಿಗಲ್ಲ, ಜೀವಿತದಲ್ಲಿಯೇ ನಿನಗೆ ಮದುವೆ ಆಗಲ್ಲ, ಜೀವಿತದಲ್ಲಿಯೇ ನಿನಗೆ ಮಕ್ಕಳಾಗಲ್ಲ, ನಿನ್ನ ಜೀವಿತದಲ್ಲಿ ನಿನ್ನ ಬದುಕಿನಲ್ಲಿ ಇರುವ ಆರ್ಥಿಕ ಸಮಸ್ಯೆಗಳು ತೀರಿ ಹೋಗೋದಿಲ್ಲ, ಈ ರೋಗ ಕಡಿಮೆ ಆಗೋದಿಲ್ಲ, ಈ ರೋಗದಿಂದ ಸಾಯುತ್ತೀರಿ. ಹೀಗೆ ಸೈತಾನನು ಬಂದು ನಿಮ್ಮನ್ನು ಶೋಧಿಸಿ ಬಾಧಿಸಿ ನಿಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡುವಾಗ ಕೇಳಿರಿ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನ ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಸೈತಾನನು ಭಯಪಡುವುದು ದೇವರ ವಾಕ್ಯಕ್ಕೆ ಮಾತ್ರವೇ. ಜ್ಞಾಪಕ ಇದೆಯಾ? ಸೈತಾನನು ಬಂದು ಯೇಸುವಿಗೆ ಶೋಧಿಸಿದಾಗ ಯೇಸು ಯಾವುದರಿಂದ ಸೈತಾನನನ್ನು ಎದುರಿಸುತ್ತಾರೆ ಗೊತ್ತಾ? ದೇವರ ವಾಕ್ಯದಿಂದಲೇ. ಮೊದಲನೇದಾಗಿ ಸೈತಾನ ಏನ್ ಹೇಳ್ತಾನೆ? ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿಕೋ. ಮೊದಲನೇ ಆದಾಮನು ಯಾರು ಹೇಳಿ? ದೇವರಿಂದ ಸೃಷ್ಟಿಸಲ್ಪಟ್ಟ ಮೊದಲನೇ ಆದಾಮ ಹವ್ವ ಯಾವುದರಿಂದ ಶೋಧಿಸಲ್ಪಟ್ಟರು ಗೊತ್ತಾ? ಹೇಳ್ತೇನೆ ಕೇಳಿ, ಹಣ್ಣಿನಿಂದ. ಎಲ್ಲಿ? ಏದೇನ್ ತೋಟದಲ್ಲಿ. ಅವ್ರು ಎಲ್ಲಿ ಸೋತು ಹೋಗ್ತಾರೆ? ತಿನ್ನುವ ವಿಷಯದಲ್ಲಿಯೇ ಸೋತು ಹೋಗ್ತಾರೆ. ಎಕ್ಸಾಕ್ಟ್ ಆಗಿ ಸೈತಾನನು ಕಡೆ ಆದಾಮನೆಂದು ಕರೆಯಲ್ಪಡುತ್ತಿರುವ ಯೇಸು ಕ್ರಿಸ್ತನಿಗೂ ಕೂಡ ಅದೇ ವಿಷಯದಲ್ಲಿ ಶೋಧಿಸ್ತಾನೆ. ಹಸುವೆಂದಿದ್ದೀಯಲ್ಲವೇ? ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡಿಕೊಂಡು ತಿನ್ನು. ಅಲ್ಲಿ ಹವಳೊಂದಿಗೆ ಏನ್ ಹೇಳ್ತಾನೆ? ತಿನ್ನು. ಇಲ್ಲಿ ಯೇಸುವಿಗೂ ಕೂಡ ಏನ್ ಹೇಳ್ತಾನೆ? ತಿನ್ನು. ಏದೇನ್ ತೋಟದಲ್ಲಿರುವ ಮೊದಲನೇ ಆದಾಮನು ತಿನ್ನುವ ವಿಷಯದಲ್ಲಿ ಸೈತಾನನ ಮಾತು ಕೇಳಿ ಕೊನೆಗೆ ಮರಣವನ್ನೇ ತಂದುಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಕಡೆ ಆದಾಮನೆಂದು ಕರೆಯಲ್ಪಡುವ ಯೇಸು ಕ್ರಿಸ್ತನಿಗೂ ಕೂಡ ಸೈತಾನನು ತಿನ್ನುವ ವಿಷಯದಲ್ಲಿಯೇ ಶೋಧಿಸ್ತಾನೆ. ಆದ್ರೆ ಯೇಸು ಹೇಳಿರುವ ಮಾತೇನು ಗೊತ್ತಾ? ನೀತಿವಂತನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ನೋಟಕ್ಕೆ ರಮ್ಯವಾಗಿತ್ತಂತೆ ಆ ತೋಟದಲ್ಲಿನ ಹಣ್ಣು, ಹೇಗಿತ್ತಂತೆ? ಕಣ್ಣಿಗೆ ರಮ್ಯವಾಗಿ ಇತ್ತಂತೆ. ಸೈತಾನನು ಏನ್ ಮಾಡ್ತಾನೆ ಗೊತ್ತಾ? ಯೇಸುವಿಗೆ ಎತ್ತರವಾದ ಪರ್ವತದ ಮೇಲೆ ಕೊಂಡೊಯ್ದು ಆತನ ಕಣ್ಣಿಗೆ ಪ್ರಪಂಚದಲ್ಲಿರುವ ವೈಭೋಗವನ್ನೆಲ್ಲ ತೋರಿಸುತ್ತಾನೆ. ಕಣ್ಣಿಗೆ ರಮ್ಯವಾಗಿರುವ ಪ್ರಪಂಚವನ್ನು ತೋರಿಸುತ್ತಾನೆ. ಇದೆಲ್ಲವನ್ನು ನಿನಗೆ ಕೊಡ್ತೇನೆ ಎಂದು ಹೇಳಿ ಯೇಸುವನ್ನು ಶೋಧಿಸುತ್ತಾನೆ. ಅದಕ್ಕೆ ಯೇಸು ಏನ್ ಮಾಡ್ತಾರೆ? ನಿನ್ನ ದೇವರಾದ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನಿಗೆ ಮಾತ್ರ ಸೇವಿಸಬೇಕು ಎಂದು ಬರೆದದೇ ಅಲ್ಲವೇ ಎಂದು ಹೀಗೆ ವಾಕ್ಯದಿಂದಲೇ ಯೇಸು ಸೈತಾನನ ಬಾಯಿ ಮುಚ್ಚಿಸುತ್ತಾರೆ. ಕ್ರೈಸ್ತಿಯ ಸಮಾಜವೇ, ನಿಮ್ಮ ಜೀವಿತ, ನನ್ನ ಜೀವಿತ, ನಮ್ಮೆಲ್ಲರ ಜೀವಿತ ನಡೆಸಬೇಕಾದದ್ದು ನಮ್ಮ ಭಯವಲ್ಲ, ನಮ್ಮ ಎಮೋಷನ್ಸ್ಗಳಲ್ಲ, ನಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳಲ್ಲ. ನಮ್ಮನ್ನು ನಡೆಸಬೇಕಾದದ್ದು ನಮ್ಮೊಳಗಿರುವ ದೇವರೇ ನಮ್ಮನ್ನು ನಡೆಸಬೇಕು. ಆ ದಿನ ನಡೆದದ್ದೇನೆಂದರೆ, ದಾವೀದನು ಭಯಪಡ್ತಾನೆ. ಎಲ್ಲಿ ಸೌಲನು ಸಾಯಿಸುತ್ತಾನೇನೋ ಅಂದುಕೊಂಡು ಭಯಪಡುತ್ತಾನೆ. ಆದರೆ ದೇವರು ಮಾಡಿರುವ ವಾಗ್ದಾನ ಜ್ಞಾಪಕ ಮಾಡಿಕೊಳ್ಳಬಹುದಿತ್ತಲ್ಲವೇ? ದೇವರು ದಾವೀದನಿಗೆ ರಾಜನಾಗಿ ಅಭಿಷೇಕಿಸಿದಾರಲ್ಲವೇ? ದೇವರು ನನಗೆ ರಾಜನಾಗಿ ಅಭಿಷೇಕಿಸಿರುವುದಾದ್ರೆ ಖಂಡಿತವಾಗಿಯೂ ರಾಜನಾಗಿ ದೇಶ ಪರಿಪಾಲಿಸುತ್ತೇನೆ, ಸೌಲನು ನನ್ನನ್ನು ಸಾಯಿಸೋದಿಲ್ಲ ಎಂಬ ವಾಸ್ತವ ಅವನು ನಂಬಬೇಕಿತ್ತಲ್ಲವೇ? ನಂಬಲಿಕ್ಕೆ ಆಗಲಿಲ್ಲ. ದೇವರ ವಾಗ್ದಾನವನ್ನು ಮರೆತು ಹೋಗ್ತಾನೆ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ನಿಮ್ಮ ಜೀವಿತದಲ್ಲಿ ಸೈತಾನನು ಒಂದು ಉರುಳಿನಂತೆ ಬಂದು ಭಯವನ್ನು, ಆವೇದನೆಯನ್ನು, ಕುಗ್ಗಿಸುವಿಕೆಯನ್ನು, ಡಿಪ್ರೆಷನ್ ಅನ್ನು ತರುವಾಗ ಅವನಿಗೆ ನೀವು ಎದುರಿಸಬೇಕಾದ ಒಂದೇ ಒಂದು ಆಯುಧವು ದೇವರು ನಿಮಗೆ ಕೊಟ್ಟಿರುವಂತಹ ವಾಕ್ಯದಿಂದ ಕೂಡಿರುವ ವಾಗ್ದಾನ ಆಗಿದೆ. ವಾಕ್ಯದಿಂದ ಕೂಡಿದ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ನೀವು ಕುಗ್ಗಿ ಹೋಗುತ್ತೀರಿ. ಎಷ್ಟೇ ಸಾರಿ, ಎಷ್ಟೇ ರೀತಿಯಲ್ಲಿ ಸೈತಾನನು ನನಗೂ ಕೂಡ ಶೋಧಿಸುವ ಪ್ರಯತ್ನ ಮಾಡುತ್ತಾನೆ. ಎಷ್ಟೇ ಎತ್ತರ ಮರ ಇರುತ್ತೋ ಅಷ್ಟೇ ದೊಡ್ಡ ಗಾಳಿ ಇರುತ್ತೆ. ಪ್ರಾಮುಖ್ಯವಾಗಿ ಬಹಳ ಫಲಿಸುವ ಮರದ ಮೇಲೆ ಹೆಚ್ಚು ಜನರ ಕಣ್ಣು ಬೀಳುತ್ತವೆ, ಹೆಚ್ಚು ಕಲ್ಲುಗಳು ಬೀಳುತ್ತವೆ. ಊಹಿಸಿಕೊಳ್ಳಿ ಪ್ರಿಯರೇ, ಇಷ್ಟೊಂದು ದಿವ್ಯವಾದಂತಹ ಸೇವೆಯನ್ನು ದೇವರ ಸೇವಕನಾಗಿ ನಡೆಸುತ್ತಾ ಇರುವಾಗ ಸೈತಾನನು ಎಷ್ಟು ಕಲಿ ಎಸೆಯುತ್ತಾ ಇರಬಹುದು, ಸೈತಾನನು ಎಷ್ಟು ಶೋಧನೆ ತರುತ್ತಾ ಇರಬಹುದು, ಎಷ್ಟು ಒತ್ತಡವನ್ನು ಕಲ್ಪಿಸುತ್ತಿರಬಹುದು. ಅವೆಲ್ಲವುಗಳನ್ನು ಎದುರಿಸಬೇಕಾದರೆ, ಅವೆಲ್ಲವುಗಳನ್ನು ಜಯಿಸಬೇಕಾದರೆ ಸತೀಶ್ ಕುಮಾರ್ ಆದ ನನಗಿರುವ ಒಂದೇ ಒಂದು ವಾಗ್ದಾನವೇನೆಂದರೆ,
ಸತೀಶ್ ಕುಮಾರ್ ಆದ ನನಗಿರುವ ಒಂದೇ ಒಂದು ಆಧಾರವೇನೆಂದರೆ ದೇವರು ಸತೀಶ್ ಕುಮಾರ್ ಆದ ನನಗೆ ಕೊಟ್ಟ ವಾಗ್ದಾನಗಳೇ ನನಗೆ ಆಧಾರವಾಗಿವೆ. ಆ ವಾಗ್ದಾನಗಳೇ ಇಲ್ಲದಿರುವುದಾದರೆ, ದೇವರ ವಾಕ್ಯವೇ ಇಲ್ಲದಿರುವುದಾದರೆ ಸೈತಾನನ ಶೋಧನೆಗಳನ್ನು ಎದುರಿಸಲು ಸಾಧ್ಯವೇ ಇರ್ತಿರ್ಲಿಲ್ಲ. ಈ ದಿನ ಯಾವ ವಿಷಯದಲ್ಲಿ ಸೈತಾನನಿಂದ ನೀವು ಶೋಧಿಸಲ್ಪಡ್ತಾ ಇದ್ದೀರೋ ಆ ವಿಷಯದಲ್ಲಿ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುವುದಾದರೆ ದೇವರು ನಿಮಗೆ ವಾಗ್ದಾನ ಕೊಡ್ತಾರೆ. ಆ ವಾಗ್ದಾನವನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ಸೈತಾನನಿಗೆ ಈಸಿಯಾಗಿ ನೀವು ಎದುರಿಸಬಲ್ಲಿರಿ. ಸೈತಾನನು ಯಾವುದಕ್ಕೂ ಭಯಪಡಲ್ಲ, ಕೇವಲ ವಾಕ್ಯಕ್ಕೆ, ವಾಗ್ದಾನಗಳಿಗೆ ಭಯಪಡ್ತಾನೆ. ದಾವೀದನು ಆ ದಿನ ನೋಡ್ಬೇಕಾದದ್ದು ಸೌಲನಿಗಲ್ಲ, ನೋಡ್ಬೇಕಾದದ್ದು ದೇವರಿಗೆ. ದೇವರಿಗೆ ನೋಡಬೇಕಾದಂತಹ ದಾವೀದನು ಸೌಲನು ಮಾಡುತ್ತಿರುವ ಆಲೋಚನೆಯನ್ನು ನೋಡಿ, ಸೌಲನ ಯೋಚನೆಗಳನ್ನು ನೋಡಿ, ನನ್ನನ್ನು ಸಾಯಿಸಲು ತಿರುಗಾಡ್ತಿದ್ದಾನೆಂದು ನೋಡಿ ಓಡಿ ಹೋದ. ಪ್ರಿಯರೇ, ಸುಳ್ಳುಗಳನ್ನು ಹೇಳ್ತಿದ್ದಾನೆ ನೋಡಿ. ಅಲ್ಲಿಗೆ ನಿಲ್ಲಿಸಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. 1 ಸಾಮುವೇಲ 21ನೇ ಅಧ್ಯಾಯ 10ನೇ ವಚನ. ದಾವೀದನು ಸೌಲನ ಭಯದಿಂದ ಅದೇ ದಿವಸ ಎದ್ದು ಓಡಿ ಹೋಗಿ ಗತ್ ಊರಿನ ಅರಸನಾದ ಆಕೀಷನ ಬಳಿಗೆ ಬಂದನು. ಮೊದಲೇನೋ ಅಹಿಮೆಲೇಕನ ಬಳಿಗೆ ಬರುತ್ತಾನೆ, ಸುಳ್ಳು ಹೇಳ್ತಾನೆ. ಈಗ ಏನೋ ಫಿಲಿಸ್ಟಿಯರ ರಾಜ್ಯಕ್ಕೆ ಹೋಗುತ್ತಾನೆ. ಆ ಫಿಲಿಸ್ಟಿಯರ ರಾಜ್ಯವನ್ನು ಪರಿಪಾಲಿಸುವಂತಹ ಆಕೀಷನು ಎನ್ನುವಂತಹ ರಾಜನು ಆಳ್ವಿಕೆ ಮಾಡ್ತಿರುವಾಗ ಅವನ ಬಳಿಗೆ ಹೋಗುತ್ತಾನೆ. ಅದು ದೇವರ ಚಿತ್ತವೋ? ಒಂದು ವೇಳೆ ಸೌಲನು ನಿಜವಾಗಿಯೂ ತನ್ನನ್ನು ಕೊಂದು ಹಾಕುತ್ತಾನೆಂಬ ಭಯ ಅವನಿಗಿದ್ದಿದ್ದೇ ಆದರೆ ದಾವೀದನು ಯಾರನ್ನು ಆಶ್ರಯಿಸಬೇಕಿತ್ತು? ದೇವರನ್ನು ಆಶ್ರಯಿಸಬೇಕು. ನನ್ನ ಅಡಗುವ ತಾಣವು ನೀನೇ, ನನ್ನ ಆಶ್ರಯವು ನೀನೇ. ಇವೆಲ್ಲವನ್ನು ಹೇಳಿದಂತಹ ದಾವೀದನು ಅವನಿಗೆ ನಿಜವಾಗ್ಲೂ ಕಷ್ಟ ಬಂದಾಗ ಓಡಿ ಹೋಗಿ ಫಿಲಿಸ್ಟಿಯರ ರಾಜನಾಗಿರುವ ಆಕೀಷನ ಬಳಿಗೆ ಸೇರುತ್ತಾನೆ. ಇದೇ ದಾವೀದನು ಒಮ್ಮೆ ಫಿಲಿಸ್ಟಿಯರನ್ನು ಸಂಹರಿಸಿ ಫಿಲಿಸ್ಟಿಯರ ಕೈಯಿಂದ ಇಸ್ರಾಯೇಲ್ ದೇಶವನ್ನು ಕಾಪಾಡುತ್ತಾನೆ. ಈಗ ಅದೇ ದಾವೀದನು ಇಸ್ರಾಯೇಲ್ ದೇಶವನ್ನು ಬಿಟ್ಟು ಶತ್ರುವಾಗಿರುವ ಫಿಲಿಸ್ಟಿಯರ ರಾಜನ ಬಳಿಗೆ ಹೋಗುವುದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನುತ್ತೀರಿ? ಒಮ್ಮೆ ಆಲೋಚಿಸಿರಿ. ಆಯ್ತು ಸರಿ, ಅಲ್ಲಿಗೆ ಹೋದ್ಮೇಲಾದ್ರೂ ಅವನು ಮಾಡಿರುವ ಕೆಲಸಗಳ ಬಗ್ಗೆ ನೋಡೋದಾದ್ರೆ ಅವು ವಿಚಿತ್ರವಾಗಿವೆ. ನೋಡೋಣ ಬನ್ನಿ. ದಾವೀದನು ಸೌಲನ ಭಯದಿಂದ ಅರಸನಾದ ಆಕೀಷನ ಬಳಿಗೆ ಓಡಿ ಹೋದನು. ಆಕೀಷನ ಸೇವಕರು, ಈ ದಾವೀದನು ಆ ದೇಶದ ರಾಜನಲ್ಲವೋ ಏನನ್ನುತ್ತಿದ್ದಾರೆ ಅವರು? ದಾವೀದನು ನಮ್ಮ ಬಳಿಗೆ ಯಾಕೆ ಬಂದ? ದಾವೀದನು ಇಸ್ರಾಯೇಲ್ ದೇಶಕ್ಕೆ ರಾಜನು. ಶತ್ರುಗಳಿಗೂ ಬಹಳ ಚೆನ್ನಾಗಿ ಗೊತ್ತಿತ್ತು ಪ್ರಿಯರೇ ದಾವೀದನ ಸ್ಥಿತಿ ಗತಿ ಏನೆಂದು. ಯಶ್, ದೇವರು ದಾವೀದನಿಗೆ ರಾಜನಾಗಿ ಅಭಿಷೇಕಿಸುತ್ತಾರೆ. ಪರಿಪಾಲಿಸಬೇಕಾದ ದಾವೀದನು ಪರಿಪಾಲಿಸಲಾರದಂತೆ ಸೌಲನು ದಾವೀದನನ್ನು ವಿರೋಧಿಸಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾನೆ. ಆದರೆ ಸ್ವಲ್ಪ ಮಟ್ಟಿಗೆ ಇಸ್ರಾಯೇಲ್ ಪ್ರಜೆಗಳಿಗೂ ಹಾಗೂ ಸುತ್ತಲಿರುವ ದೇಶಗಳಿಗೂ ಗೊತ್ತಾಯ್ತು ಏನೆಂದರೆ ಸೌಲನು ದಾವೀದನಿಗೆ ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾನೆ. ಆದರೆ ವಾಸ್ತವದಲ್ಲಿ ಇಸ್ರಾಯೇಲ್ ದೇಶದ ನಿಜವಾದ ರಾಜನು ಸೌಲನಲ್ಲ, ಆದರೆ ದೇವರು ಅಭಿಷೇಕಿಸಿರುವ ದಾವೀದನಾಗಿದ್ದಾನೆ ಎಂಬ ವಾರ್ತೆ ಅಲ್ಪ ಸ್ವಲ್ಪ ಪ್ರಜೆಗಳಿಗೂ ತಲುಪುತ್ತೆ, ಕೊನೆಗೆ ಶತ್ರುಗಳಿಗೂ ತಲುಪುತ್ತೆ. ಫಿಲಿಸ್ಟಿಯರೇ ಹೇಳ್ತಿದ್ದಾರೆ, ಇವನು ಇಸ್ರಾಯೇಲರ ರಾಜನು ಅಲ್ಲವೋ? ಅವರು ನಾಟ್ಯವಾಡುತ್ತಾ ಗಾನ ಪ್ರತಿಗಾನ ಮಾಡುತ್ತಾ ಸೌಲನು 1000 ಗಟ್ಟಳೆಯಾಗಿಯೂ ದಾವೀದನು 10,000 ಗಟ್ಟಳೆಯಾಗಿಯೂ ಎಂದು ಹಾಡಿದ ಹಾಡು ಇವನ ಕುರಿತಾಗಿ ಅಲ್ಲವೋ ಎಂದು ಅವನ ಕುರಿತಾಗಿ ರಾಜನಿಗೆ ಮಾತನಾಡಲು ಕೆಲವರು ಹೋಗಿ ಹೇಳ್ತಾರೆ, ರಾಜ, ದಾವೀದನು ನಮ್ಮ ಮಧ್ಯೆ ಬಂದಿದ್ದಾನೆ. ಈ ದಾವೀದನು ಯಾರು ಗೊತ್ತಾ ನಿಮಗೆ? ಇಸ್ರಾಯೇಲ್ಯರ ರಾಜನು. ಈ ದಾವೀದನ ಕುರಿತಾಗಿ ಆ ದೇಶದಲ್ಲಿ ಏನೆಂದು ಹಾಡು ಹಾಡಿದ್ರು ಗೊತ್ತಾ? ಹಾಡಿದ ಹಾಡು ಇವನ ಕುರಿತಾಗಿಯೇ ಅಲ್ಲವೇ ಎಂದು ರಾಜನೊಂದಿಗೆ ಮಾತನಾಡಲು ದಾವೀದನು ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗತ ಅರಸನಾದ ಆಕೀಷನಿಗೆ ಬಹು ಭಯಪಟ್ಟನು. ಭಯಪಡುವ ಅವಶ್ಯಕತೆ ಏನಿದೆ ಪ್ರಿಯರೇ? ಅವರೆಲ್ಲರೂ ವಾಸ್ತವ ತಾನೇ ಮಾತಾಡ್ತಿರೋದು. ದೇಶಕ್ಕೆ ರಾಜನನ್ನಾಗಿ ದೇವರು ಆರಿಸಿಕೊಂಡಿದ್ದಾರೆ, ಮಹಾಬಲವುಳ್ಳಂತಹ ಬಲಿಷ್ಠನಾಗಿದ್ದಾನೆ ಎಂದು ಹೀಗೆ ದೊಡ್ಡದಾಗಿ ಮಾತಾಡ್ತಾ ಇದ್ರೆ ದಾವೀದನು ಭಯಪಡ್ತಿದ್ದಾನೆ. ಕಾರಣ ಗೊತ್ತಾ? ಅವನು ಇರಬಾರದಂತಹ ಸ್ಥಳದಲ್ಲಿ ಇದ್ದಾನೆ. ದೇವರ ಚಿತ್ತವಿಲ್ಲದ ಸ್ಥಳದಲ್ಲಿ ಅವನು ನಿವಾಸಿಸುತ್ತಿದ್ದಾನೆ. ಬಹಳವಾಗಿ ಭಯಪಡುತ್ತಾನೆ. ಅಷ್ಟಕ್ಕೂ ಯಾರಿಗೆ ಭಯಪಟ್ಟು ಇಲ್ಲಿಗೆ ಬರ್ತಾನೆ ಹೇಳಿ? ಅಷ್ಟಕ್ಕೂ ಯಾರಿಗೆ ಭಯಪಟ್ಟು ಬಂದಿದ್ದಾನೆ? ಸೌಲನಿಗೆ ಭಯಪಟ್ಟು ಬರ್ತಾನೆ. ಇಲ್ಲಿಗೆ ಯಾಕೆ ಬರ್ತಾನೆ? ಪ್ರಶಾಂತವಾಗಿ ಜೀವಿಸುವುದಕ್ಕಾಗಿ ಬರ್ತಾನೆ. ಆದರೆ ನಡೆದದೇನು? ಸಮಸ್ಯೆ 2 ಪಟ್ಟು ಹೆಚ್ಚಾಯ್ತು. ಭಯದೊಂದಿಗೆ ಮತ್ತೊಂದು ಭಯ ಆಡ್ ಆಯ್ತು. ಅಲ್ಲಿ ಸೌಲನಿಗೆ ಭಯ ಪಡ್ತಾನೆ, ಇಲ್ಲೇನು ಆಕೀಷನಿಗೆ. ಈಗ ಇಬ್ಬರು ಎದುರು ಬರ್ತಾರೆ.
ದಾವೀದನಿಗೆ ಅರ್ಥವಾಯ್ತಾ? ನಾವು ಹೇಳ್ತೇವಲ್ಲವೇ, ರೊಟ್ಟಿ ಹೆಂಚಿನ ಮೇಲಿನಿಂದ ಒಲೆ ಒಳಗಡೆ ಬಿತ್ತೆಂದು. ಅದು ಈಗ ದಾವೀದನ ಪರಿಸ್ಥಿತಿ. ಹೆಂಚಿನ ಮೇಲಿರುವ ದಾವೀದನು ಈಗ ಒಲೆ ಒಳಗಡೆ ಬಿದ್ದ. ಆಗ ಏನಾಯ್ತು? ಅವರೆಲ್ಲರೂ ಹೇಳ್ತಾರೆ, ಇವನು ಸಾಮಾನ್ಯನಲ್ಲ, ಸಾಧಾರಣ ಮನುಷ್ಯನಲ್ಲ ಇವನು. 10,000 ಗಟ್ಟಲೆ ಶತ್ರುವನ್ನು ಸಾಯಿಸಿದ್ದಾನೆಂದು ಇವನ ಬಗ್ಗೆ ಹಾಡ್ತಾ ಇದ್ದಾರೆ, ಆ ವಿಷಯ ನಮಗೆ ಗೊತ್ತು ಎಂದು ಹೇಳಿದಾಗ ಆಕೀಷನಿಗೆ ಡೌಟ್ ಬಂತು. ಅಂತಹ ದೊಡ್ಡ ಮಹಾರಾಜನು ಯಾಕೆ ಈ ರೀತಿ ಬಂದ, ಏನ್ ಮಾಡ್ಲಿಕ್ಕಿದ್ದಾನೆ ಇಲ್ಲಿ ಎಂಬುದಾಗಿ ಆಕೀಷನಿಗೂ ಕೂಡ ಒಂದು ವಿಧವಾದ ಡೌಟ್ ಬರುತ್ತೆ. ಈಗ ಆಕೀಷನು ಎಲ್ಲಿ ನನ್ನನ್ನು ಕೊಂದಾಕ್ತಾನೇನೋ ಎಂಬ ಭಯದಿಂದ ದಾವೀದನು ಏನ್ ಮಾಡ್ತಾನೆ ನೋಡೋಣ ಬನ್ನಿ. ಮೊದಲೇನೋ ಸೌಲನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಹೇಳುತ್ತಾನೆ. ಈಗ ಇಲ್ಲಿ ಆಕೀಷನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಏನ್ ಮಾಡ್ತಿದ್ದಾನೆ ನೋಡೋಣ ಬನ್ನಿ. 13ನೇ ವಚನ ವಾಕ್ಯ ಏನ್ ಹೇಳ್ತೆ ನೋಡಿ. ದಾವೀದನು ಅವರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಹುಚ್ಚನಂತೆ ನಟಿಸುತ್ತಾ ಇದ್ದನು. ಈಗ ಮಹಾ ದೊಡ್ಡ ನಟನಾದನು, ಆಕ್ಟರ್ ಆಗಿ ಬಿಟ್ಟನು, ನಟಿಸುತ್ತಿದ್ದಾನೆ. ಹೇಗೆ ನಟಿಸುತ್ತಿದ್ದಾನಂತೆ? ಹುಚ್ಚನಂತೆ ನಟಿಸುತ್ತಿದ್ದಾನೆ. ದ್ವಾರದ ಕದಗಳ ಏನಂತೆ, ದ್ವಾರಗಳ ಕದಗಳ ಮೇಲೆ ಗೇತೆಗಳನ್ನು ಕೆರೆಯುತ್ತಾ ಇದ್ದನಂತೆ. ಗೇತೆಗಳನ್ನು ಕೆರೆಯುತ್ತಾ ಇದ್ದನಂತೆ. ಉಗಳಿ ತನ್ನ ಗಡ್ಡದ ಮೇಲೆ ಜೊಲ್ಲು ಸುರಿಸಿಕೊಳ್ಳುತ್ತಿದ್ದನು. ಅವರು ಅವನನ್ನು ಹಿಡಿದುಕೊಂಡು ಹೋಗಲು ಅವನು ಹುಚ್ಚು ಚೇಷ್ಟೆಗಳನ್ನು ಮಾಡುತ್ತಾ ಇದ್ದನು. ಆಕೀಷನ ಬಳಿಗೆ ಕರೆತರುತ್ತಾರೆ. ಆಕೀಷನ ಬಳಿಗೆ ಕರೆತಂದ್ರೆ ದೇಶವನ್ನೇ ಪರಿಪಾಲಿಸಲಿಕ್ಕಿರುವಂತಹ ದಾವೀದನು ಹುಚ್ಚನ ಹಾಗೆ ನಟಿಸುತ್ತಿದ್ದಾನೆ. ಹುಚ್ಚನ ಹಾಗೆ ವೇಷ ಹಾಕುತ್ತಾನೆ. ಹುಚ್ಚನಂತೆ ಅವನ ಬಾಯಿಂದ ಜೊಲ್ಲು ಸುರಿಸಿಕೊಳ್ಳುತ್ತಾ ಇದ್ದನಂತೆ. ಅದನ್ನು ನೋಡಿ ಆಕೀಷನು ಏನ್ ಹೇಳಿದನು ನೋಡಿ. ಆಗ ಆಕೀಷನು, ನೀವು ನೋಡಿದೀರಲ್ಲವೇ ಹುಚ್ಚು ಚೇಷ್ಟೆಗಳನ್ನು ನೋಡಿ. ಆಕೀಷನು ಹೇಳ್ತಿದ್ದಾನೆ, ಈ ಹುಚ್ಚನನ್ನು ನನ್ನ ಬಳಿಗೆ ಯಾಕೆ ಕರೆತಂದಿದ್ದೀರಿ? ನನ್ನ ಮುಂದೆ ಯಾಕೆ ಕರೆತಂದಿದ್ದೀರಿ? ಇವನನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ರಿ. ಅಷ್ಟಕ್ಕೂ ಇವನನ್ನು ನಮ್ಮ ನಗರದಲ್ಲಿರಲು ಕೂಡ ಬಿಡಬೇಡಿರಿ. ಆ ಸ್ಥಿತಿಗೆ, ಆ ಪರಿಸ್ಥಿತಿಗೆ ದಾವೀದನು ಬರಬೇಕಾದ ಅವಶ್ಯಕತೆ ಇದೆ ಅಂತೀರಾ? ನೀವೇ ಹೇಳ್ರಿ. ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಹೋದ ಅಲ್ಲಿಗೆ? ಆತುರ ಪಟ್ಟು ಹೋಗ್ತಾನೆ. ಸೌಲನು ಗೊಲಿಯಾತನನ್ನು ಜಯಿಸ್ಲಿಕ್ಕಾಗಲಿಲ್ಲ. ಸೌಲನು ಗೊಲಿಯಾತನನ್ನು ಕೊಂದಾಕ್ಲಿಕ್ಕಾಗಲಿಲ್ಲ. ದಾವೀದನು ಹೋಗಿ ಗೊಲಿಯಾತನನ್ನು ಕೊಂದಾಕ್ತಾನೆ. ಈಗ ಸೌಲನು ಬಲಿಷ್ಠನೋ ಅಥವಾ ದಾವೀದನು ಬಲಿಷ್ಠನೋ? ನೀವೇ ಹೇಳಿ. ದಾವೀದನೇ ಬಲಿಷ್ಠನು. ಯಾವ ಯುದ್ಧವನ್ನು ಸೌಲನು ಗೆಲ್ಲಲಿಕ್ಕಾಗಲಿಲ್ಲವೋ, ಯಾರ ಮೇಲೆ ಗೆಲ್ಲಲಿಕ್ಕಾಗಲಿಲ್ಲವೋ ಅವನ ವಿರುದ್ಧ ದಾವೀದನು ಗೆದ್ದಿರುವುದರಿಂದ ಖಚಿತವಾಗಿಯೂ ಸೌಲನಿಗಿಂತಲೂ ಬಲಿಷ್ಠನು ದಾವೀದನೇ ಎಂಬ ವಿಷಯ ಅವನಿಗೂ ಗೊತ್ತಿತ್ತು, ಪ್ರಜೆಗಳಿಗೂ ಗೊತ್ತಿತ್ತು. ಮತ್ತ್ಯಾಕೆ ಸೌಲನಿಗೆ ಭಯಪಡ್ತಿದ್ದ? ಸೌಲನಿಗೆ ಭಯಪಟ್ಟು ಮೊದಲು ಅಹಿಮೆಲೇಕನ ಬಳಿಗೆ ಹೋಗಿ ಸುಳ್ಳು ಹೇಳ್ತಾನೆ. ಎರಡನೇದಾಗಿ ಆಕೀಷನ ಬಳಿಗೆ ಹೋಗಿ ನಟಿಸಲು ಆರಂಭಿಸುತ್ತಾನೆ. ಮೂರನೇದಾಗಿ ಹುಚ್ಚನಂತೆ ಪ್ರವರ್ತಿಸುತ್ತಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಹೆಜ್ಜೆ ಹಾಕುವುದಾದ್ರೆ, ಕೇಳಿ ಸಹೋದರ ಸಹೋದರಿಯರೇ, ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ಒಂದು ವೇಳೆ ನಾವು ಯಾವುದೇ ನಿರ್ಣಯವಾಗಲಿ ತೆಗೆದುಕೊಳ್ಳುವಾಗ ಸುಳ್ಳಾಡಬೇಕಾಗ್ತದೆ, ನಟಿಸಬೇಕಾಗ್ತದೆ. ಅಷ್ಟು ಮಾತ್ರವಲ್ಲ, ನಾವು ಆಡುವ ಸುಳ್ಳಿನಿಂದ, ನಾವು ಮಾಡುವ ಹುಚ್ಚು ಚೇಷ್ಟೆಗಳಿಂದ ತೀರದ ನಷ್ಟ ಕೂಡ ಧಾವಿಸುತ್ತದೆ. ದಾವೀದನು ಮೊದಲು ಅಹಿಮೆಲೇಕನ ಬಳಿಗೆ ಬಂದು ತನಗಿರುವ ಹಸುವೆಯ ಕುರಿತು ಮಾತಾಡುತ್ತಿರುವಾಗ ಅಹಿಮೆಲೇಕನು ಆಲಯದೊಳಗೆ ಇರುವಂತಹ ರೊಟ್ಟಿಗಳನ್ನು ದಾವೀದನಿಗೆ ಕೊಟ್ಟು ದಾವೀದನ ಹಸಿವೆ ತೀರಿಸುತ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ನಡೆಯುತ್ತಿರುವ ಸಂಭಾಷಣೆ ದೂರದಿಂದ ಒಬ್ಬನು ನೋಡುತ್ತಾನೆ. ಒಬ್ಬ ದುರ್ಮಾರ್ಗಿ ನೋಡುತ್ತಾನೆ. ಅಹಿಮೆಲೇಕನ ದಾವೀದನ ಮಧ್ಯದಲ್ಲಿ ನಡೆಯುತ್ತಿರುವ ಸಂಭಾಷಣೆ ಒಬ್ಬನು ನೋಡ್ತಾನೆ. ಅವನ ಹೆಸರು ಏನೆಂದು ನೋಡೋಣ ಬನ್ನಿ. ಇದೇ 21ನೇ ಅಧ್ಯಾಯ 7ನೇ ವಚನ. ಅದೇ ದಿವಸ ಸೌಲನ ಸೇವಕರಲ್ಲಿ ಒಬ್ಬನು ಅಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇದ್ದನು. ಅವನ ಹೆಸರು ದೋಯೇಗನು. ದಾವೀದನು ಬಂದು ಸುಳ್ಳು ಹೇಳುವ ಪ್ರಯತ್ನ ಮಾಡ್ತಿದ್ದಾನೆ. ಅಹಿಮೆಲೇಕನಿಗೆ ಸ್ವಲ್ಪ ಮಟ್ಟಿಗೆ ನಂಬಿಸುವ ಪ್ರಯತ್ನ ಮಾಡ್ತಿದ್ದಾನೆ. ಇವರಿಬ್ಬರ ನಡುವೆ ನಡೆಯುತ್ತಿರುವಂತಹ ಸಂಭಾಷಣೆಯನ್ನೆಲ್ಲ ಕೇಳುತ್ತಾನೆ. ಮುಂಚೆ ಸೌಲನು ಹೇಳಿದ ಹಾಗೆಯೇ ಗುಪ್ತಚರನಾಗಿ ನಿಗಾ ಇಡ್ತಾ ಇದ್ದ. ಎಲ್ಲಿಗಾದರೂ ದಾವೀದನು ಬರ್ತಾನೇನೋ ಎಂಬ ನಿಗಾ ಇಟ್ಟಿದ್ದ. ದೋಯೇಗನು ಅಹಿಮೆಲೇಕನು ದಾವೀದನಿಗೆ ಮಾಡಿದ ಸಹಾಯವನ್ನು
ನೋಡ್ತಾನೆ. ನೋಡಿ ಸುಮ್ಮನೆ ಇರೋದಿಲ್ಲ ಪ್ರಿಯರೇ. ಆ ದಿನ ಸುಳ್ಳು ಹೇಳಿರುವಂತಹ ದಾವೀದನು ದೇವರ ಚಿತ್ತ ಏನಿದೆ ಎಂದು ತಿಳಿದುಕೊಳ್ಳಲಾರದೆಯೇ ಅಲ್ಲಿಗೆ ಬರ್ತಾನೆ. ಅಹಿಮೆಲೆಕನಿಗೆ ಭೇಟಿಯಾಗ್ತಾನೆ. ಸುಳ್ಳು ಹೇಳಿ ಅಲ್ಲಿ ಊಟ ಮಾಡುತ್ತಾನೆ. ಅಲ್ಲಿರುವಂತಹ ಕತ್ತಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಇದೆಲ್ಲವನ್ನು ದೋಯೇಗನು ನೋಡುತ್ತಾನೆ. ಸೌಲನ ಬಳಿಗೆ ದೋಯೇಗನು ಹೋಗಿ ಹೇಳ್ತಾನೆ, ರಾಜ, ಅಹಿಮೆಲೆಕನು ಒಬ್ಬ ಯಾಜಕನಲ್ಲವೋ? ಹೌದು, ಯಾಜಕನೇ. ಆದರೆ ಈ ಅಹಿಮೆಲೆಕನು ನಿನ್ನ ಶತ್ರುವಾಗಿರುವಂತಹ ದಾವೀದನಿಗೆ ಸಹಾಯ ಮಾಡುವುದನ್ನು ನಾನು ನೋಡಿದ್ದೇನೆ. ದಾವೀದನು ಅವನ ಬಳಿಗೆ ಹೋಗಿದ್ದ. ಅವನಿಗೆ ಊಟ ಬಡಿಸಿದ ಅಹಿಮೆಲೆಕನು ಖಡ್ಗ ಕೂಡ ಕೊಟ್ಟು ಕಳಿಸಿಕೊಟ್ಟಿದ್ದಾನೆ. ಅಹಿಮೆಲೆಕನು ನಿಜವೋ? ನನ್ನ ದೇಶದಲ್ಲಿಯೇ ಇರುತ್ತಾ, ನನ್ನ ದೇಶದಲ್ಲಿ ದೇವರ ಸೇವಕನಾಗಿರುತ್ತಾ, ನನ್ನ ಮಾತಿಗೆ ವಿಧೇಯನಾಗಬೇಕಾದವನು ಈಗ ದಾವೀದನಿಗೆ ಸಹಾಯ ಮಾಡ್ತಾ ಇದ್ದಾನು. ಕರೀಸು. 9ನೇ ವಚನ. ಏದೋಮ್ಯನಾದ ದೋಯೇಗನು, ಈ ಮಾತು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾರು ಇವನು? ಏದೋಮ್ಯನು. ಹಲೋ ಫ್ರೆಂಡ್ಸ್, ಏದೋಮ್ಯನು, ಏದೋಮನು ಅಷ್ಟಕ್ಕೂ ಯಾರು? ಹೇಳ್ತೇನೆ ಕೇಳಿ. ಈ ಏದೋಮನು ಯಾರು ಗೊತ್ತಾ? ಏಸಾವನು. ಏದೋಮ್ಯನು ಅಂದರೆ ಏಸಾವನ ಸಂತತಿ. ಕೇಳಿ ಸಹೋದರ ಸಹೋದರಿಯರೇ, ಏಸಾವನು ಮೊದಲಿನಿಂದಲೂ ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿಯೇ ಜೀವಿಸಿದ. ಆ ಏದೋಮ್ಯನು ಶರೀರ ಸಂಬಂಧಿಯಾಗಿದ್ದ. ಯಾಕೋಬನನ್ನು ಕೊಲ್ಲಬೇಕೆಂದಿದ್ದ ಅವನ ಸಂಬಂಧಿಕನು. ಈಗ ಏನ್ ಮಾಡ್ತಾನೆ ಗೊತ್ತಾ? ಸೌಲನ ಬಳಿಗೆ ಬಂದು ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾನೆ. ಇದೇ 1 ಸಮುವೇಲ 22:9. ಸೌಲನ ಸೇವಕರ ಬಳಿಯಲ್ಲಿ ನಿಂತುಕೊಂಡು ಈಶಾಯನ ಮಗನಾದ ದಾವೀದನು ಓಡಿ ಹೋಗಿ ನೋಬದಲ್ಲಿರುವ ಅಹಿಟೂಬನ ಮಗನಾದ ಅಹಿಮೆಲೆಕನ ಬಳಿಗೆ ಬರುವುದನ್ನು ನಾನು ಕಂಡಿದ್ದೇನೆ. ಅಹಿಮೆಲೆಕನು ಇವನ ವಿಷಯದಲ್ಲಿ ದೇವರಿಗೆ ವಿಚಾರಿಸಿ ದೇವರ ಚಿತ್ತವನ್ನು ತಿಳಿಸಿ ಆಹಾರವನ್ನು ಫಿಲಿಸ್ಟಿಯನಾದ ಗೊಲಿಯಾತನ ಕತ್ತಿಯನ್ನು ಕೊಟ್ಟನೆಂದು ಹೇಳಿದನು. ಕೂಡಲೇ ಸೌಲನು ಅಹಿಟೂಬನ ಮಗನಾದ ಅಹಿಮೆಲೆಕನನ್ನು, ನೋಬದಲ್ಲಿರುವ ಅವನ ಕುಟುಂಬಕ್ಕೆ ಸೇರಿದ ಎಲ್ಲಾ ಯಾಜಕರನ್ನು ಕರೆ ಕಳುಹಿಸಿದನು. ಅವರೆಲ್ಲರೂ ಅರಸನ ಸನ್ನಿಧಿಗೆ ಬಂದರು. ಸುಮಾರು 85 ಮಂದಿ ಯಾಜಕರನ್ನು ಸೌಲನು ಕರೆಯಿಸುತ್ತಾನೆ. ಅಹಿಮೆಲೆಕನೇ, ನಾನು ಕೇಳಿರೋದು ನಿಜವೋ? ಹೌದಯ್ಯ, ದಾವೀದನು ಬಂದಿದ್ದ, ಹಸುವೆಯಿಂದಿದ್ದ. ನೀವೇನೋ ಒಂದು ಕೆಲಸ ಹೇಳಿದ್ರಂತೆ, ಕೆಲಸ ಮಾಡಂದಿದ್ರಂತೆ. ಜಾಗ್ರತೆಯಿಂದ ಕೇಳಿ. ನೀತಿವಂತನ ಒಂದು ಸುಳ್ಳು ಎಷ್ಟು ಪ್ರಮಾದಕರವೆಂದು ಜಾಗ್ರತೆಯಿಂದ ಕೇಳಿ. ಆ ದಿನ ದಾವೀದನು ಯಾಜಕನ ಬಳಿಗೆ ಹೋದಾಗ ದೋಯೇಗನು ನೋಡಿ ಆ ವಿಷಯ ಕೊನೆಗೆ ಸೌಲನಿಗೆ ತಿಳಿಸಿದಾಗ 85 ಯಾಜಕರನ್ನೆಲ್ಲ ಕರೆಯಿಸುತ್ತಾನೆ. ಈಗ ಕೇಳ್ತಿದ್ದಾನೆ, ಅಹಿಮೆಲೆಕನೇ, ನಾನು ಕೇಳ್ತಿರೋದು ನಿಜವೋ? ನನಗೆ ವಿರುದ್ಧವಾಗಿ ನೀನು ನಿನ್ನ ಜೊತೆ ಇರುವ ಯಾಜಕರೆಲ್ಲರೂ ಯಾಕೆ ಕುತಂತ್ರ ಮಾಡಿದ್ದೀರಿ ಎಂದು ಕೇಳುತ್ತಾನೆ. 12ನೇ ವಚನದಲ್ಲಿ, ಅಹಿಟೂಬನ ಮಗನೇ ಕೇಳು, ನೀನು ಈಶಾಯನ ಮಗನಿಗೆ ಆಹಾರವನ್ನು ಖಡ್ಗವನ್ನು ಕೊಟ್ಟು ದೇವರ ಮುಂದೆ ಅವನ ವಿಷಯದಲ್ಲಿ ವಿಚಾರಿಸಿ ದೇವರ ಚಿತ್ತ ಅವನಿಗೆ ತಿಳಿಸಿ ಅವನು ನನಗೆ ವಿರೋಧವಾಗಿ ಎದ್ದು ನನ್ನ ಜೀವಕ್ಕೆ ಹೊಂಚು ಹಾಕುವಂತೆ ನೀನು ಮತ್ತು ಅವನು ಒಂದುಗೂಡಿ ಒಳಸಂಚು ಮಾಡಿದೇಕೆ ಎಂದು ಕೇಳಲು ಅಹಿಮೆಲೆಕನು ಹೇಳ್ತಾನೆ, ರಾಜ, ರಾಜನಿಗೆ ಅಳಿಯನಾಗಿದ್ದು, ನಂಬಿಗಸ್ತನಾಗಿದ್ದು, ಆಲೋಚನೆ ಹೇಳುವವನಾಗಿದ್ದು, ನಿನ್ನ ನಗರದಲ್ಲಿ ಘನತೆ ವಹಿಸಿರುವ ದಾವೀದನ ಹಾಗೆ ನಿನ್ನ ಸೇವಕರಲ್ಲಿ ಯಾರಿದ್ದಾರೆ? ನಾನು ಅವನಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡಿದ್ದು ಇದೇ ಮೊದಲ ಸಾರಿಯೋ? ಇದು ನನಗೆ ದೂರವಾಗಲಿ. ಅರಸನು ತನ್ನ ಸೇವಕನಾದ ನನ್ನ ಮೇಲೆಯೂ ನನ್ನ ತಂದೆಯ ಮನೆಯವರೆಲ್ಲರ ಮೇಲೆಯೂ ಇಂಥ ಅಪರಾಧವನ್ನು ಹೊರಿಸಬಾರದು. ಈ ವಿಷಯದಲ್ಲಿ ನಿನ್ನ ಸೇವಕನಾದ ನನಗೆ ಸ್ವಲ್ಪವೂ ಗೊತ್ತಿರಲಿಲ್ಲವೆಂದು ಉತ್ತರ ಕೊಟ್ಟನು. ನೀನ್ ಅಂದ್ಕೊಳ್ತಾ ಇದ್ದಿ ನಾನೇನೋ ದಾವೀದನ ಪಕ್ಷ ಸೇರಿ ನಿನಗೆ ವಿರುದ್ಧವಾಗಿ ನಾನೇನೋ ಮಾಡಿದ್ದೇನೆ ಅಂದ್ಕೊಳ್ತಾ ಇದ್ದೀ. ಆದರೆ ಅಂಥದ್ದೇನು ನಾನು ಮಾಡಲಿಲ್ಲ. ನನ್ನ ಬಳಿಗೆ ಬಂದಿದ್ದ, ಊಟ ಬಡಿಸಿದೆ, ಖಡ್ಗ ಕೇಳ್ದ, ಖಡ್ಗ ಕೊಟ್ಟೆ, ಅಷ್ಟೇ ಅಲ್ಲವೋ ನಾನು ಮಾಡಿದ್ದು. 17ನೇ ವಚನ, ಯೆಹೋವನ ಯಾಜಕರಾದ ಇವರು ದಾವೀದನೊಂದಿಗೆ ಕೂಡಿರುವುದರಿಂದ ಅವನು ಓಡಿ ಹೋಗಿರುವ ಸಂಗತಿ ನನಗೆ ತಿಳಿಸಲಾರದೇ ಇರುವುದರಿಂದ ನೀವು ಅವರ ಮೇಲೆ ಬಿದ್ದು ಕೊಂದು ಹಾಕಿರಿ ಎಂದು ಅಪ್ಪಣೆ ಕೊಟ್ಟ. ಪ್ರಿಯರೇ, ಸೌಲನು ಎಷ್ಟು ದುರ್ಮಾರ್ಗಿ ನೋಡಿ. ತನ್ನ ಸುತ್ತಲಿರುವವರನ್ನು ನೋಡಿ ದಾವೀದನಿಗೆ ಕೈ ಜೋಡಿಸಿರುವುದರಿಂದ ದಾವೀದನು ಬಂದರೂ ಸಹ ನನಗೆ ತಿಳಿಸದೇ ಇರುವುದರಿಂದ ಈ ಅಹಿಮೆಲೆಕನನ್ನು ಅವನ ಸಂಗಡ ಇರುವ ಯಾಜಕರೆಲ್ಲರನ್ನು ಸಾಯಿಸಿ ಬಿಡಿರಿ ಎಂಬ ಶಾಸನ ಹೊರಡಿಸಿದಾಗ ಪ್ರತಿಯೊಬ್ಬನೂ ಭಯಪಟ್ಟ. ಪ್ರಿಯರೇ, ಹೇಗೆ ಕೊಲ್ಲಬೇಕು
ಅವರು ಯಾಜಕರು, ದೇವರಿಂದ ಆರಿಸಲ್ಪಟ್ಟವರು. ಅವರನ್ನು ಹೇಗೆ ಕೊಲ್ಲಲಿಕ್ಕಾಗತ್ತೆ ಎಂದು ಯಾರು ಮುಂದೆ ಬರಲಿಲ್ಲ. ಆದರೆ ಒಬ್ಬ ಕೆಲಸಕ್ಕೆ ಬರೆದವನು ಅಲ್ಲಿದ್ದ. ಹೇಳ್ತೇನೆ ಕೇಳಿ ಯಾರೆಂದು. ದೋಯೇಗನು. ಈ ದೋಯೇಗನು ಏದೋಮ್ಯನಾಗಿದ್ದ, ಏಸಾವನ ವಂಶಸ್ಥನಾಗಿದ್ದ. ಅವನೇನ್ ಮಾಡ್ತಾನೆ? 18ನೇ ವಚನ. ಅರಸನು ದೋಯೇಗನಿಗೆ, ನೀನು ಈ ಯಾಜಕರನ್ನು ಕೊಲ್ಲಬೇಕೆಂದು ಹೇಳಿದನು. ಆಗ ಏದೋಮ್ಯನಾದ ದೋಯೇಗನು ಯಾಜಕರ ಮೇಲೆ ಬಿದ್ದು ಏಫೋದನ್ನು ಧರಿಸಿಕೊಂಡಿದ್ದ 85 ಮಂದಿಯನ್ನು ಆ ದಿವಸವೇ ಕೊಂದು ಹಾಕಿದ. ಪ್ರಿಯರೇ ಕೇಳಿ, ಸಹೋದರ ಸಹೋದರಿಯರೇ, ಅಹಿಮೆಲೇಕನು ಅವನೊಂದಿಗಿರುವ ಯಾಜಕರೆಲ್ಲರೂ ಒಂದೇ ದಿವಸ ಕೊಲ್ಲಲ್ಪಟ್ಟರು. ಈಗ ನನ್ನ ಪ್ರಶ್ನೆ, ಇದಕ್ಕೆ ಕಾರಣ ಯಾರು? ಹೇಳ್ತೇನೆ ಕೇಳಿ, ದಾವೀದನು. ಅಷ್ಟಕ್ಕೂ ಯಾಕೆ ಹೋದ ಅಹಿಮೆಲೇಕನ ಬಳಿಗೆ? ಹೋಗುವ ಅವಶ್ಯಕತೆ ಏನಿತ್ತು? ಸುಳ್ಳು ಹೇಳಿ ಊಟ ಮಾಡುತ್ತಾನೆ, ಸುಳ್ಳು ಹೇಳಿ ಖಡ್ಗ ತೆಗೆದುಕೊಳ್ತಾನೆ. ಅಲ್ಲಿಂದ ಫಿಲಿಸ್ಟಿಯರ ದೇಶಕ್ಕೆ ಹೋಗ್ತಾನೆ. ಆಕೀಷನ ಬಳಿಗೆ ಸೇರಿ ಹುಚ್ಚನಂತೆ ಅವನ ಮುಂದೆ ನಟಿಸುತ್ತಾನೆ. ಇಲ್ಲಿ ಏನ್ ಅರ್ಥ ಆಗುತ್ತೆ ನಿಮಗೆ? ನಮ್ಮ ಜೀವಿತದ ಆತ್ಮಿಕ ಪ್ರಯಾಣದಲ್ಲಿ ಸಮಸ್ಯೆಗಳು ಬರ್ತವೆ, ಆಟಂಕಗಳು ಬರ್ತವೆ, ಆಪತ್ತುಗಳು ಬರ್ತವೆ, ಹಾನಿ ಮಾಡುವಂತವರು ಬರ್ತಾರೆ. ಹಾಗೆ ನಮ್ಮ ವಿರುದ್ಧ ಸಮಸ್ಯೆಗಳು ಬಂದಾಗ, ಆಪತ್ತುಗಳು ಬಂದಾಗ, ಅನಾರೋಗ್ಯಗಳು ಧಾವಿಸಿದಾಗ, ಆರ್ಥಿಕ ಸಮಸ್ಯೆಗಳು ಹಾರಿ ಹಾರಿ ಬರುತ್ತಿರುವಾಗ ನಾವು ಸುಳ್ಳಿನ ಮೇಲೆ ಆಧಾರಗೊಂಡು, ವೇಷಧಾರಣೆಯ ಮೇಲೆ ಆಧಾರಗೊಂಡು ನಟಿಸುವವರಾಗಿ, ನಂಬಿಸುವವರಾಗಿ, ಮೋಸ ಮಾಡುವವರಾಗಿ ಒಂದು ವೇಳೆ ನಾವು ಇದೇ ಸ್ವಭಾವವನ್ನು ಮುಂದುವರಿಸುವ ಪ್ರಯತ್ನ ಮಾಡುವುದಾದರೆ ನಮಗೆ ಗೊತ್ತಾಗದ ಹಾಗೆ ಒಂದು ಕಡೆ ನಮ್ಮ ಸಾಕ್ಷಿ ಮಲಿನವಾಗಿ ಬಿಡುತ್ತೆ, ನಮ್ಮ ಆತ್ಮಿಕತೆ ಅಂತ್ಯಗೊಳ್ಳುತ್ತೆ. ನಾವು ಹೇಳಿರುವ ಸುಳ್ಳಿನಿಂದ, ಮಾಡಿರುವ ಮೋಸದಿಂದ ಅನೇಕರ ಜೀವಿತ ಕಷ್ಟಗಳ ಪಾಲಾಗುತ್ತೆ. ದಾವೀದನು ಆ ದಿನ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ಹಾಕಿರುವ ಹೆಜ್ಜೆಯಿಂದ 85 ಮಂದಿ ಯಾಜಕರು ಕೊಲ್ಲಲ್ಪಟ್ಟರು. ಪ್ರಿಯರೇ, ಆ 85 ಮಂದಿ ಯಾಜಕರೆಲ್ಲರೂ ಒಂದು ವೇಳೆ ವಿವಾಹ ಮಾಡಿಕೊಂಡವರಾಗಿದ್ದಿದೇ ಆದರೆ ಆ 85 ಮನೆಗಳಲ್ಲೆಲ್ಲ ತಮ್ಮ ಗಂಡನನ್ನು ಕಳೆದುಕೊಂಡರು. ಪ್ರಿಯರೇ, ತಂದೆಯನ್ನು ಕಳೆದುಕೊಳ್ತಾರೆ. ಪ್ರಿಯರೇ, ಮಕ್ಕಳು. ಅದಕ್ಕೆ ಕಾರಣ ಆ ದಿನ ದಾವೀದನ ಮೂರ್ಖತ್ವದ ಪ್ರಯಾಣದಿಂದ, ಸಂಸೋನನು ಮಾಡಿರುವ ಪ್ರಯಾಣದಿಂದ, ಸಂಸೋನನ ಸಂಚಾರದಿಂದ ಪ್ರಾಣವನ್ನೇ ಕಳೆದುಕೊಂಡ. ದಾವೀದನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡಿರುವ ಪ್ರಯಾಣದಿಂದ ಹುಚ್ಚನಂತೆ ನಟಿಸಬೇಕಾಗುತ್ತದೆ, ಸುಳ್ಳುಗಳು ಹೇಳಬೇಕಾಗುತ್ತದೆ. ಅಷ್ಟೇ ಅಲ್ಲ, 85 ಮಂದಿ ಯಾಜಕರ ಪ್ರಾಣವೇ ಹೋಗಬೇಕಾಯಿತು. ಕೇಳು ಸಹೋದರ ಸಹೋದರಿ, ನೀವು ಮನೆಯಿಂದ ಹೆಜ್ಜೆ ಎತ್ತಿ ಹೆಜ್ಜೆ ಹೊರಗಿಡುವುದರೊಳಗಾಗಿಯೇ ಖಚಿತವಾಗಿಯೂ ಪ್ರಾರ್ಥಿಸಬೇಕು. ದೇವರ ಇಷ್ಟವಿಲ್ಲದೆ, ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ನೀವು ಯಾವುದೇ ಹೆಜ್ಜೆ ಹಾಕಿದ್ರೂ ಸಹ ಅದನ್ನೇ ಸೈತಾನನು ಆಧಾರವಾಗಿ ತೆಗೆದುಕೊಂಡು ಒಂದಲ್ಲ ಒಂದು ಹಾನಿ ನಿಮ್ಮ ಜೀವಿತದಲ್ಲಿ ತರುವ ಪ್ರಯತ್ನ ಮಾಡುತ್ತಾನೆ. ಹಾಗಾಗಿ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಸಂಸೋನನ ಹಾಗೆ ಆತುರಪಟ್ಟು ಪ್ರಯಾಣ ಮಾಡುವುದಾಗಲಿ, ದಾವೀದನ ಹಾಗೆ ಅರ್ಥವಿಲ್ಲದ ದೇವರ ಚಿತ್ತಕ್ಕೆ ವಿರುದ್ಧವಾದ ಹೆಜ್ಜೆಗಳಾಗಲಿ ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಹಾಕಬಾರದು. ಅದಕ್ಕೆ ಆತ್ಮೀಕನ ಸಂಚಾರ ದೇವರ ಚಿತ್ತಾನುಸಾರವಾಗಿರಬೇಕು. ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವವರಾಗಿ ಇರಬಾರದು. ನಿಮ್ಮ ಕಣ್ಣುಗಳು ನೆಟ್ಟಗಿರಬೇಕು, ನಿಮ್ಮ ಪಾದಗಳು ಸರಿಯಾಗಿ ನಡೆಯಬೇಕು. ಆ ಕಡೆ ಈ ಕಡೆ ತಿರುಗುವುದಾದರೆ ನಿಮ್ಮಿಂದ ನಿಮಗೂ ನಷ್ಟ, ನಿಮ್ಮ ಮೇಲೆ ಆಧಾರವಾಗಿರುವವರಿಗೂ ಕೂಡ ದೊಡ್ಡ ನಷ್ಟವೇ ಉಂಟಾಗ್ತದೆ. ಈ ವಾಸ್ತವ ತಿಳಿದುಕೊಂಡ ನಾವು ಇಷ್ಟ ಬಂದ ರೀತಿಯಲ್ಲಿ ಜೀವಿಸುವುದನ್ನು ಬಿಡೋಣ, ಇಷ್ಟ ಬಂದಂತೆ ತಿರುಗಾಡುವುದನ್ನು ಬಿಡೋಣ, ಕಂಡ ಕಡೆಗಳಲ್ಲೆಲ್ಲ ತಿರುಗಾಡುವ ಮನಸ್ತತ್ವವನ್ನು ಬಿಟ್ಟು ಬಿಡೋಣ, ಉತ್ತಮವಾಗಿ ಜೀವಿಸೋಣ. ಹೌದು ಎನ್ನುವವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕಾಲಿವೆ ಅಲ್ಲ ಅಂದುಕೊಂಡು, ನಡೆಯುತ್ತಿದ್ದೇವಲ್ಲ ಅಂದುಕೊಂಡು ಒಂದು ವೇಳೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಹೆಜ್ಜೆ ಹಾಕೋದಾದರೆ ಆ ಹೆಜ್ಜೆಗಳು ಎಂತಹ ಭಯಂಕರವಾದ ದಾರಿಯನ್ನು ತೆರೆಯುತ್ತದೆ ಎಂಬುದಾಗಿ, ಎಂತಹ ನಷ್ಟವನ್ನು ಕಷ್ಟವನ್ನು ತರುತ್ತದೆ ಎಂದು ಎಷ್ಟೋ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ಹಾಗೆಯೇ ದೇವರೇ, ನಮ್ಮ ಬಾಯಿಂದ ಬರುವಂತಹ ಸುಳ್ಳುಗಳು ಒಬ್ಬರಲ್ಲ ಒಬ್ಬರಿಗೆ ನಷ್ಟ ಉಂಟು ಮಾಡ್ತವೆ. ಆ ದಿನ ದಾವೀದನು ಹೇಳಿರುವ ಸುಳ್ಳು ಅಹಿಮೆಲೇಕನ ಪ್ರಾಣವನ್ನೇ ತೆಗೆದಿತ್ತು. ಅವನೊಂದಿಗೆ ಅನೇಕ ಮಂದಿ ಯಾಜಕರು ಕೊಲ್ಲಲ್ಪಟ್ರು. ಇದು ದಾವೀದನಿಗೂ ಆಶೀರ್ವಾದವಲ್ಲ.
ಕ್ಷೇಮವೂ ಅಲ್ಲ, ನಮಗೂ ಕೂಡ ಕ್ಷೇಮವಲ್ಲ. ನಾವು ಬಾಯಿಂದ ಸುಳ್ಳು ಹೇಳುವವರಾಗಿ ಇರಬಾರದು ದೇವರೇ. ನಾವು ಎಲ್ಲೇ ಆಗಲಿ ನಟಿಸುವವರಾಗಿ ಇರಬಾರದು. ಯಾರನ್ನೋ ನಾವು ನಂಬಿಸುವ ಪ್ರಯತ್ನ ಮಾಡಬಾರದು. ನಾವು ನಿಜವಾಗ್ಲೂ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ. ನಿಷ್ಕಲ್ಮಶವಾದ ಹೃದಯ ನಮಗೆ ದಯಪಾಲಿಸಿರಿ. ನಿಷ್ಕಪಟವಾದ ಮನಸ್ಸು ನಮಗೆ ದಯಪಾಲಿಸಿರಿ. ವೇಷಧಾರಣೆ ಬಹು ಪ್ರಮಾದ, ನಟಿಸುವಂತದ್ದು ಬಹು ಪ್ರಮಾದ, ಮನುಷ್ಯರಿಗೆ ನಂಬಿಸುವಂತದ್ದು ಬಹು ಪ್ರಮಾದ. ದೇವರೇ, ಅಂತಹ ಜೀವಿತದಿಂದ ನಮಗೆ ಬಿಡುಗಡೆ ದಯಪಾಲಿಸಿರಿ. ಈ ದಿನ ಮೊದಲುಗೊಂಡು ನಿಜವಾದ ಜೀವಿತ ನಮಗೆ ದಯಪಾಲಿಸಿರಿ. ನಿಷ್ಕಪಟವಾದ ಜೀವಿತ ನಮಗೆ ದಯಪಾಲಿಸಿರಿ. ನಿಜಾಯಿತಿಯಿಂದ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮ ಹೃದಯಗಳಲ್ಲಿ ಫಲಿಸುವಂತೆ ಮಾಡಿ ನಮ್ಮೆಲ್ಲರ ಜೀವಿತಗಳನ್ನು ಫಲಭರಿತವಾಗಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.